ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುವ ಆಹಾರಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ಒಂದು 3 ಆಹಾರಗಳಿದೆ, ಅದಂತೂ ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಇರುವ ಆಹಾರಗಳು ಅಂತ ಹೇಳ್ತಾರೆ. ಹಾಗಾದ್ರೆ ನೋಡೋಣ ಬನ್ನಿ ಆ ಆಹಾರಗಳು ಯಾವುದು ಅಂತ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಆರೋಗ್ಯಕರವಾಗಿ ಆಮ್ಲಜನಕ ಮತ್ತು ರಕ್ತ ಸಂಚಾರ ಚೆನ್ನಾಗಿ ಆಗ್ಬೇಕು. ಇದು ನಾವು ಸೇವಿಸುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಬ್ರೈನ್ ಫಂಕ್ಷನ್ಸ್ ಗಳನ್ನ, ಅದರಲ್ಲೂ ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಈ ಆಹಾರಗಳು ಹೆಲ್ಪ್ಫುಲ್ ಆಗಿದೆ. ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ಸ್ಕೂಲ್ ಅಥವಾ ಕಾಲೇಜ್ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಆ ಟೈಮ್ ಅಲ್ಲಿ ಈ ಆಹಾರಗಳನ್ನ ಹೆಚ್ಚಾಗಿ ಕೊಡ್ತಾ ಇರಿ. ಅದರಿಂದ ಅವರಿಗೆ ಆಗುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ಅವರ ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತೆ. ಎಕ್ಸಾಮ್ ಟೈಮ್ ಅಲ್ಲೇ ಕೊಡ್ಬೇಕಂತ ಇಲ್ಲ, ಆದಷ್ಟು ವಾರದಲ್ಲಿ 1-2 ಸಲ ಕೊಡ್ತಾ ಇದ್ರು ಸಾಕು. ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ಈ ಆಹಾರಗಳನ್ನ ಹೆಚ್ಚಾಗಿ ಕೊಡಿ. ಅದರಲ್ಲಿ ಫಸ್ಟ್ ಮೆಮೊರಿ ಇನ್ಕ್ರೀಸ್ ಮಾಡುವಂತಹ ಆಹಾರ ಬಾದಾಮಿಯ ಪುಡಿ ಮಾಡಿ ಇಟ್ಕೊಳ್ಳಿ, ಅಥವಾ ಬಾದಾಮಿಯನ್ನ ನೆನೆಸಿಟ್ಟು ಅದರ ಸಿಪ್ಪೆ ತೆಗೆದು ತಿನ್ನಿ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಗಳು ನಮ್ಮ ಬ್ರೈನ್ ಫಂಕ್ಷನ್ಸ್ ನ ಹೆಲ್ದಿಯಾಗಿ ನಡೆಸುತ್ತೆ. ಅಂದ್ರೆ ನಮ್ಮ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ. ಈವನ್ ಆ ಎಕ್ಸಾಮ್ ಟೈಮ್ ಅಲ್ಲಿ ಇರುವಂತಹ ಸ್ಟ್ರೆಸ್ ನ, ಒತ್ತಡವನ್ನ ಕಡಿಮೆ ಮಾಡೋದ್ರಲ್ಲೂ ಸಹ ಹೆಲ್ಪ್ಫುಲ್ ಆಗಿದೆ. ಈ ಪ್ರಿಸರ್ವೇಟಿವ್ ಅಥವಾ ರೆಡಿಮೇಡ್ ಬಾದಾಮಿ ಪೌಡರ್ ನ ತರಬೇಡಿ. ಮನೆಯಲ್ಲೇ ನೀವು ಬಾದಾಮಿ ಪೌಡರ್ ನ ಮಾಡಿ ಅದನ್ನ ಹಾಲಿನೊಟ್ಟಿಗೆ ಅಥವಾ ಬಿಸಿ ನೀರಿನೊಟ್ಟಿಗೂ ಸಹ ಕುಡಿಬಹುದು. ಒಟ್ಟಾರೆಯಾಗಿ ಬಾದಾಮಿ ನಿಮ್ಮ ಡಯಟ್ ಅಲ್ಲಿ ಇರ್ಲಿ. ಇದರಿಂದ ನಮಗಾಗುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ. ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಹೆಲ್ಪ್ಫುಲ್ ಆಗಿರುವ 2ನೇ ಆಹಾರ ಬೆಟ್ಟದ ನೆಲ್ಲಿಕಾಯಿ. ಆಗಾಗ ನಾವು ಬೆಟ್ಟದ ನೆಲ್ಲಿಕಾಯಿನ ತಿಂತಾ ಇದ್ರೆ ಇದು ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅದರಲ್ಲೂ ಕೆಲವೊಂದು ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಆ ಟೈಮ್ ಅಲ್ಲಿ ಬೆಟ್ಟದ ನೆಲ್ಲಿಕಾಯಿಯಿಂದ ತಯಾರಿಸಿದ ಆಹಾರಗಳನ್ನ ಅವರಿಗೆ ಕೊಡಿ. ಅದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಲ್ದೇನೆ ಅವರಲ್ಲಿ ಜ್ಞಾಪಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಬೆಟ್ಟದ ನೆಲ್ಲಿಕಾಯಿಯಿಂದ ನೀವು ಮುರಬ್ಬ ಮಾಡಿ ಕೊಡಬಹುದು, ಅಥವಾ ಬೆಟ್ಟದ ನೆಲ್ಲಿಕಾಯಿಯಿಂದ ಜ್ಯೂಸ್ ಮಾಡಬಹುದು, ಅಥವಾ ಹಾಗೆ ಹಸಿಯಾಗಿ ಸಹ ತಿನ್ನಬಹುದು. ಒಟ್ಟಾರೆಯಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನ ಮಿಸ್ ಮಾಡದೇನೆ ನಿಮ್ಮ ಮಕ್ಕಳಿಗೆ ಈವನ್ ನೀವು ಸಹ ತಿಂತಾ ಇರಿ. ಇದರಿಂದ ನಿಮ್ಮ ಬ್ರೈನ್ ಫಂಕ್ಷನ್ಸ್ ಗಳು ಹೆಲ್ದಿ ಆಗಿರುತ್ತೆ. ಇನ್ನು ನಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಇನ್ನೊಂದು ಆಹಾರ ನಮಗೆ ಹೆಲ್ಪ್ಫುಲ್ ಆಗಿದೆ. ಅದ್ಯಾವುದು ಅಂದ್ರೆ ಕಪ್ಪು ಜೀರಿಗೆ. ಇದನ್ನ ಹಿಂದಿಯಲ್ಲಿ ಕಲೋಂಜಿ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ನಿಜೆಲ್ಲಾ ಸೀಡ್ಸ್ ಅಂತ ಹೇಳ್ತಾರೆ. ಈ ಕಪ್ಪು ಜೀರಿಗೆಯಲ್ಲೂ ಸಹ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಗುಣಗಳಿದೆ. ದಿನಕ್ಕೆ 1 ಸಲ ಈ 1 ಟೇಬಲ್ ಸ್ಪೂನ್ ಕಪ್ಪು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ನಾವು ತಿಂತಾ ಇದ್ರೆ ಇದರಿಂದ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಜೊತೆಗೆ ನಮ್ಮ ಮೆದುಳಿಗೆ ಸಂಬಂಧಿಸಿದ ಆರೋಗ್ಯವನ್ನ ಹೆಚ್ಚಿಸುತ್ತೆ. ನಿಮಗೆ ಗೊತ್ತಿರಬಹುದು, ಕೆಲವೊಮ್ಮೆ ವಯಸ್ಸಾಗ್ತಾ ಹೋದಂತೆ ಮರುವಿನ ಕಾಯಿಲೆ, ಅದನ್ನ ಆಲ್ಝೈಮರ್ ಅಂತ ಹೇಳ್ತಾರೆ. ಡಿಮೆನ್ಷಿಯಾ ಅಂತಾನು ಒಂದು ಕಾಯಿಲೆ ಇದೆ, ಅದನ್ನು ಮರುವಿನ ರೋಗ ಅಂತ ಹೇಳ್ತಾರೆ. ಇನ್ನೊಂದು ಪಾರ್ಕಿನ್ಸನ್ ಅಂತಾನು ಒಂದು ಕಾಯಿಲೆ ಇದೆ. ಇವೆಲ್ಲ ಮಾನಸಿಕ ಕಾಯಿಲೆಗಳು. ಇವುಗಳು ಹೆಚ್ಚಾಗಿ ವಯಸ್ಸಾಗ್ತಾ ಹೋದಂತೆ ಕಾಮನ್ ಆಗಿ ಬರುತ್ತೆ. ಆದ್ರೆ ಆ ಕಾಯಿಲೆಗಳು ನಮಗ್ ಬರಬಾರ್ದು ಅಂದ್ರೆ ಈ ದಿನಗಳಲ್ಲೇ ನಮ್ಮ ಮೆದುಳಿನ ಆರೋಗ್ಯ ಹೆಚ್ಚಿಸುವ ಆಹಾರಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇರಬೇಕು. ಈ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ವಯಸ್ಸಾದ್ಮೇಲೆನೆ ಬರ್ಬೇಕಂತ ಇಲ್ಲ, ಯಾವಾಗ ಬೇಕಾದ್ರೂ ಬರಬಹುದು. ಇವೆಲ್ಲವೂ ನಾವು ಸೇವಿಸುವ ಆಹಾರ ಮತ್ತು ನಮ್ಮ ಜೀವನ ಶೈಲಿಯ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಆದಷ್ಟು ಆರೋಗ್ಯಕರ ಆಹಾರವನ್ನೇ ಸೇವಿಸಿ, ಆರೋಗ್ಯಕರವಾಗಿ ಜೀವನ ನಡೆಸಿ. ಈ ವಿಡಿಯೋ ಮಾಡುವ ಉದ್ದೇಶನೇ ಎಕ್ಸಾಮ್ ಟೈಮ್ ಅಲ್ಲಿ ಆಗುವ ಸ್ಟ್ರೆಸ್ ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು, ಹಾಗೆ ಆ ಸಂದರ್ಭದಲ್ಲಿ ಯಾವ ಆಹಾರದ ಕಡೆಗೆ ನಮ್ಮ ಗಮನ ಇರಬೇಕು, ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಇರ್ಲಿ ಅಂತ ಈ ವಿಡಿಯೋನ ಮಾಡಿದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಹೆಲ್ಪ್ಫುಲ್ ಫಾರ್ ಎವರ್ ಫ್ಯಾಮಿಲಿನ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ. ಆ ಗ್ರೂಪ್ ಅಲ್ಲಿ ನೀವು ಸಹ ಜಾಯಿನ್ ಆಗಿ ಅಲ್ಲೂ ಸಹ ನಾವು ಮಾಹಿತಿಯನ್ನ ಶೇರ್ ಮಾಡ್ಕೋಬಹುದು. ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮೂಲಕ ನೀವು ಜಾಯಿನ್ ಆಗಿ. ಹಾಗೆ ನೀವು ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಅದರ ಲಿಂಕ್ ಸಹ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.